ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಇವತ್ತು ನಾನು ಯಾಕೆ ಈ ಥರ ಕೂತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಕೂತ್ಕೊಂಡ್ಬಿಟ್ಟು 3 ಮಂಗಗಳ ಥರ ನಾನು ಫೋಸ್ ಕೊಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ಬೆಳಗ್ಗೆ ಲೇಟಾಗಿ ಎದ್ದಿದ್ದು. ಮಕ್ಕಳಿಗೆ ಮಳೆ ಅಂತ ಹೇಳಿಬಿಟ್ಟು ರಜೆ ಕೊಟ್ಟಿದ್ದರು. ಹಂಗಾಗಿ ಮಕ್ಕಳು ಮನೇಲಿ ಇದ್ದಿದ್ದರಿಂದ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದೆ. ಸಿಕ್ಕಾಪಟ್ಟೆ ತಲೆನೋಯ್ತಾ ಇತ್ತು. ಹಂಗಾಗಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೂ ನನಗೆ ಮನಸ್ಸಿರಲಿಲ್ಲ. ಅದಕ್ಕೆ ಅಂತಲೇ ತುಂಬ ಲೇಟ್ ಮಾಡಿದೆ. ಅದಾದಮೇಲೆ ಯಾಕೋ ಸುಮ್ಮನೆ ಇರೋಕ್ಕೂ ಮನಸ್ಸಾಗಲಿಲ್ಲ ಅಂತ ಹೋಗಿ ಕುತ್ಕೊಂಡೆ. ಕರೆಂಟ್ ಹೋಯಿತು. ಹಂಗಾಗಿ ಆ ಥರ ಫೋಸ್ ಕೊಡ್ತಾ ಇದ್ದೆ. ಕೂತಿರೋದೇ ಲೇಟು, ಕರೆಂಟ್ ಬೇರೆ ಕೈ ಕೊಡ್ತಲ್ಲ ಅಂತ ಹೇಳಿ. ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಆಗಲೇ ಇಲ್ಲ. ಕರೆಂಟ್ ಬಂತು, ಆದ್ರೂ ಕರೆಂಟ್ ಬರೋಷ್ಟೊತ್ತಿಗೆ ನನಗೆ ಮೂಡಿರಲಿಲ್ಲ. ಸ್ವಲ್ಪ ಸ್ಟಿಚ್ ಮಾಡಿಬಿಟ್ಟು ಅದಾಗಿದ್ದಾದಮೇಲೆ ಎದ್ದು ಸೆಂಟ್ರಲ್ ಸ್ಟಿಚ್ ಮಾಡ್ತಾ ಇದ್ದೆ. ನನ್ನ ಮಗಳು ರೊಟ್ಟಿ ಇತ್ತು, ಅಕ್ಕಿ ರೊಟ್ಟಿ, ಅದರಲ್ಲಿ ನಾನು ಎಗ್ ರೋಲ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಂಬಂದು ಕೊಟ್ಟರು. ಅದನ್ನು ತಿನ್ನೋಷ್ಟೊತ್ತಿಗೆ ನನಗೆ ಮೂಡೇ ಹೊರಟೋಯ್ತು ಅಂತಲೇ ಹೇಳ್ಬೋದು. ತಿಂದುಬಿಟ್ಟು ಆಮೇಲೆ ಒಂದು ಸ್ವಲ್ಪ ಸೋಂಬೇರಿನೇ ಮಕ್ಕಳು ಮನೇಲಿದ್ದರೆ. ಹಾಗಾಗಿ ತಲೆ ಸಿಕ್ಕಾಪಟ್ಟೆ ನೋಯ್ತಿದ್ರಿಂದ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ರೆಸ್ಟ್ ಮಾಡೋದಕ್ಕೂ ಮನಸ್ಸಾಗಲಿಲ್ಲ. ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಊಟಕ್ಕೆ ಬರ್ತಾಯಿದ್ದೀನಿ, ಏನಾದರೂ ಊಟಕ್ಕೆ ಮಾಡಿರಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಸಿಂಪಲಾಗಿ ಬೇಗನೆ ಆಗೋದೇ ಚಟ್ನಿ ಅಲ್ವಾ, ಸ್ವಲ್ಪ ಟೊಮೊಟೊ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬೇಕಿತ್ತು. ಬೆಳ್ಳುಳ್ಳಿ ಪುಟ್ಟಿಲಿ ಇಲ್ಲಿ ಸ್ವಲ್ಪ ಸೀದೋಗುತ್ತೆ ಅಂತ ಈ ಕಡೆ ನೋಡಿಕೊಂಡು ಕೈ ಇಟ್ಟೆ. ಬೆಳ್ಳುಳ್ಳಿ ಪುಟ್ಟಿ ಒಳಗಡೆ ಚಾಕು ಇಟ್ಬಿಟ್ಟಿದ್ರು ನಮ್ಮ ಮನೇಲಿ ಯಾರೋ. ಅದು ಸ್ವಲ್ಪ ಟಚ್ ಆಯ್ತು ಅಷ್ಟೇ, ಕೈ ಕಟ್ಟಾಗೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅರಿಶಿನ ಹಚ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿದೆ. ಚಟ್ನಿ ಮಾಡಿ ರೈಸಿಗಿಟ್ಟೆ. ರೈಸು ಆಯಿತು. ಹಸ್ಬೆಂಡ್ ಬಂದು ಊಟ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ನನಗೆ ಮಲ್ಗೋಕ್ಕೂ ಮನಸ್ಸಾಗಲಿಲ್ಲ. ಅದಾದಮೇಲೆ ಸ್ವಲ್ಪ ಅಡುಗೆ ಮನೆ ಏನಾದ್ರೂ ಕ್ಲೀನ್ ಮಾಡ್ಕೋಬೇಕು, ಡೀಪ್ ಕ್ಲೀನ್ ಮಾಡೋಣ. ಆಮೇಲೆ ಗ್ರೋಸರೀಸ್ ಎಲ್ಲ ತೊಗೊಂಬಂದಿದ್ದೆಲ್ಲ ಹಾಗೆ ಇತ್ತು, ಯಾವುದೂ ತುಂಬಿಟ್ಟಿರಲಿಲ್ಲ. ಯಾಕಂದರೆ ಗೌರಿ ಹಬ್ಬ ಹತ್ರ ಬರ್ತಾಯಿದೆ ಎಲ್ಲನೂ ಏನು ಫುಲ್ ವಾಶ್ ಮಾಡಿಕೊಂಡು ಬಾಕ್ಸ್ಗಳು ಆಮೇಲೆ ಫಿಲ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಆಮೇಲೆ ನೋಡಿದ್ರೆ ಗೌರಿ ಹಬ್ಬಕ್ಕೆ ಇನ್ನೂ 2 ತಿಂಗಳು ಟೈಮ್ ಇತ್ತಲ್ವ. ಹಂಗಾಗಿ ಮತ್ತೆ ಇವಾಗ ಕ್ಲೀನ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಜೊತೆಗೆ ಕ್ಲೀನ್ ಮಾಡೋಣ ಅಂತ ಬಿಟ್ಟರೆ 1 ತಿಂಗಳು ಮೋಸ್ಟ್ಲಿ ಹಂಗೆ ಹೋಗ್ಬಿಡುತ್ತೆ ಅಂತ ನಂಗೆ ಅನ್ನಿಸ್ತು. ಆಮೇಲೆ ಸ್ವಲ್ಪ ಮಲ್ಟಿಗ್ರೇನ್ ಮಾಲ್ಟ್ ಮಾಡ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಇತ್ತು. ಜೊತೆಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಬೇಕು ಅಂತ. ಅದೆಲ್ಲದನ್ನು ನಾನು ಗ್ರೋಸರೀಸ್ ಎಲ್ಲ ನಾನು ಫಿಲ್ ಮಾಡದೇ ಇರೋದ್ರಿಂದ ನನಗೆ ಅದು ಯಾವುದನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಹಂಗಿದ್ದಿದ್ದು ಅಡುಗೆ ಮನೆನ ಹೀಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಫಿಲ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸಂಜೆ ಅಷ್ಟೊತ್ತಿಗೆ ಅವತ್ತು ಮಂಗಳವಾರ ವಾರ ಬೇರೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಫುಲ್ಲು ಮಕ್ಕಳದ್ದು ಎಲ್ಪ್ ತಗೊಂಡೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕೂಡ ಒರೆಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವತ್ತು ವಾರ ಇತ್ತಲ್ವ, ಸಂಜೆ ವಾರ ಮಾಡ್ಕೋತಾ ಇದ್ದೀನಿ. ಇದು ಇವತ್ತಿನ ದಿನ ಆಗಿತ್ತು. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬೈ ಬಾಯ್.